ವೀಕ್ಷಕರು ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಿದೆ ಅಂತ ಹೇಳಿಬಿಟ್ಟು ನಮ್ಮ ಸಾಯಿಬಣ್ಣ ಎಂಕಂಚಿ ಅವರಿಂದ ಶುರು ಮಾಡೋಣ. ಬಿ ಬಾಯ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಬಿ ಬಾಯ್ಸ್ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ವಿಜಯಕುಮಾರ್ ಬಾಲತ್ತಿ ಅಲಿಯಾಸ್ ಡಬ್ ಅವರು ಒಂದು ಏನಪ್ಪ ಅಂತಂದ್ರೆ ಈ ಕಾಡಿನ ಬಗ್ಗೆ ಏನು ನಾವು ಇದು ಗಿರಿಧಾಮ ಅಂತದಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರ. ಅದಕ್ಕೆ ಎಲ್ಲರೂ ತಾವು ಶಾಂತರಿಂದ ಕುತ್ಕೊಂಡು ಕೇಳಬೇಕಂತ ಹೇಳ್ತೀವಿ. ನೀವು ಶುರು ಮಾಡಬೇಕು. ಗೊತ್ತಿಗೆ ಸರ್ ವಿಜಯ್ ಅವರು. ಇವತ್ತಿನ ಈ ಹೀಗೂ ಒಂಟೆ ಕಾರ್ಯಕ್ರಮಕ್ಕೆ ತಮಗೆ ಎಲ್ಲರಿಗೂ ಸ್ವಾಗತ. ಧನ್ಯವಾದಗಳು. ಬೆಂಗಳೂರಿನಿಂದ ಬಂದಂತ 4 ಜನ ಫ್ರೆಂಡ್ಸ್ಗಳು 2 ವೀಲರಲ್ಲಿ ಬಂದು ನಿಸರ್ಗಧಾಮದಲ್ಲಿ ಮಾಡಿದ್ದಾದರೂ ಏನು, ಇಂಥ ಎಲ್ಲ ಸಂಗತಿಗಳ ನಡುವೆ ಹುಟ್ಟೋದೆ ಹೀಗೂ ಉಂಟೆ. ಪಾಸ್ ಮಾಡ್ಲಾ? ಚಲ್ ಮಾಡ. ಇವರೆಲ್ಲ ಕಾವೇರಿ ನಿಸರ್ಗಧಾಮದಲ್ಲಿ ಮಾಡಿದ್ದಾದರೂ ಏನು ನೋಡೋಣ. ಒಂದು ಸಣ್ಣ ಬ್ರೇಕ್ನ ನಂತರ ರಾಂಗ್ ಫಿಂಗರ್ ಪ್ರಶಾಂತ್ ಸ್ವಾಮಿ ಅಂತ ಎಲ್ಲರೂ ಇವರನ್ನ ಪ್ರೀತಿಯಿಂದ ಗೋಳು ಅಂತ ಕರೆದ್ರೆ ಇವ್ರಿಗೆ ತುಂಬಾ ಬೇಜಾರಾಗತ್ತೆ. ಆದ್ರೆ ಇವ್ರು ಮಾಡಿರೋದು ನಿಸರ್ಗಧಾಮದಲ್ಲಿ ಏನಾದ್ರು ಗೊತ್ತಾ? ಇವ್ರಿಗೆ ಬರೀ ಬೇಕು ಕಲರ್ ಹುಡುಗಿಯರು. ಅವ್ರ ಹಿಂದೆ ಏನ್ ಮಾಡಿದ್ರು ನೋಡೋಣ. ಒಂದು ಚಿಕ್ಕ ಬ್ರೇಕ್ ನ ನಂತರ ಇವ್ರಿಗೆ ಗಾಳಿ ನೋಡೋಣ. ಸತೀಶ್ ಓಡ್ಕೆ ಅಂತ ಇವ್ರು ಈ ತರ ಮುಖ ಮಾಡ್ಕೊಂಡು ಕೂತಿರೋದ್ರು ಯಾಕೆ? ಇವ್ರನ್ನ ರೇಪ್ ಮಾಡಿದವ್ರು ಯಾರಂತ ನಿಮ್ಗೇನಾದ್ರು ಗೊತ್ತಾ? ಬನ್ನಿ ಇವ್ರನ್ನೇ ಖುದ್ದಾಗಿ ಕೇಳೋಣ ಎಷ್ಟು ಸರಿ ರೇಪ್ ಆಗಿದ್ದಾರೆ ಅಂತ. ಸತೀಶ್ ಅವರೇ ನಮ್ಗೆ ಕ್ಯಾವ್ ಹೇಳಿ. ಈಗ ನೀವು ಈಗ ಟಿವಿನಲ್ಲಿ ಮಾತಾಡ್ತಾ ಇದ್ದೀರಾ. ರೇಪ್ ಆಗಿದ್ದಲ್ಲ, ರೇಪ್ ಮಾಡಿ ಈ ತರ ಆಗಿದೆ. ಅವ್ರು ರೇಪ್ ಮಾಡಿ ಈ ತರ ಆಗಿದೆ. ಸರಿ, ಹಾಗಿದ್ರೆ ನಮಗೆ ಬಂದ ಒಂದು ಸಂದರ್ಭದ ಮಾಹಿತಿ ಪ್ರಕಾರ ಇವ್ರನ್ನ ಯಾರು 4 ಸರಿ ರೇಪ್ ಮಾಡಿದ್ರಂತೆ. ಅದು ಬೇರೆ ಎಲ್ಲೂ ಅಲ್ಲ, ಇದೇ ಕಾವೇರಿ ನಿಸರ್ಗಧಾಮದಲ್ಲಿ. ಇಂಥ ಪವಿತ್ರವಾದ ಸ್ಥಾನದಲ್ಲಿ ಮಾಡಿದಾರಾ? ಈಗ ನಾವು ರೇಪ್ ಮಾಡಿದ ಒಂದು 4 ಮಕ್ಕಳುಗಳನ್ನ ಪರಿಚಯ ಮಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಬ್ರೇಕ್ ನಂತರ ತಮಗೆಲ್ಲ ಸ್ವಾಗತ. ಇವ್ರು ನೋಡಕ್ ಸೇಮ್ ದಾವೂದ್ ತರ ಇದಾರೆ, ಆದ್ರೆ ಮಾಡೋ ಸೈಜು ಗೀಜು ಎಲ್ಲ ಬೇರೆ, ಮಾಡೋ ಕೆಲ್ಸನೂ ಬೇರೆ. ಬನ್ನಿ ಇವ್ರನ್ನೇ ಕೇಳೋಣ ಸತೀಶ್ ರೇಪ್ ಬಗ್ಗೆ ಏನ್ ಹೇಳ್ತಾರೆ ಅಂತ. ದಾವೂದ್ ಅವ್ರು ಈಗ ಹೇಳಿ. ಸತೀಶ್ ಅವ್ರದ್ದು 1-2 ಸರಿ ರೇಪ್ ಆಗಿದೆ ಅಂತ ಹೇಳಿದ್ರು, ಕೆಲವೊಬ್ರು 4 ಸರಿ ರೇಪ್ ಆಗಿದೆ ಅಂತ ಹೇಳಿದ್ರು. ಸರ್ ಮೈಕ್ ಸೀದಾ ಇಡ್ರಿ ಸರ್. ಮಾಡಿದ್ದೀರಾ? ಮೈಕ್ ಸೀದಾ ಇಡ್ರಿ ಸರ್. ಅದು ಉಲ್ಟಾ ಹಿಡಿದಿದ್ದೀರಾ ಸರ್ ಮೈಕು? ಹಾಂ, ಖಂಡಿತವಾಗಿ. ಅದು 3-4 ಸತಿ ಇಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದೆ. ಎಷ್ಟು ಸತಿ ಆಗಿದೆ ಅಂತ ನನಗೂ ಗೊತ್ತಿಲ್ಲ, ನೆನಪು ಮಾಡ್ಕೊಂಡು ಹೇಳ್ಬೇಕಾದ್ರೆ ತುಂಬಾ ಸತಿ ಆಗಿದೆ. ಅಲ್ಲ, ನೀವು ಎಷ್ಟು ಸರಿ ಇದರಲ್ಲಿ ಪಾಲ್ಗೊಂಡಿದ್ದೀರಾ? ಎಷ್ಟು ಸರಿ ರೇಪ್ ಮಾಡಿದ್ದೀರಾ? ಸುಮಾರು ಒಂದು 20 ಮೇಲೆ ಆಗಿರ್ಬೋದು. ನಿಮ್ಗೆ ಅದ್ರ ಕಾಂಡಮ್ ಕೌಂಟ್ಸ್ ಇದೆಯಾ? ಕಾಂಡಮ್ ಹಾಕಲ್ಲ ನಾವು. ಹಾಗೆ ರೇಪ್ ಮಾಡಿ ಡೈರೆಕ್ಟ್ ಶಾಟ್ ಹಾಗೆ. ನಿಮ್ಗೆ ಏಟ್ಸ್ ಬಗ್ಗೆ ಭಯ ಆಗಿ ಏನಿಲ್ವಾ? ಇಲ್ಲ, ಯಾಕೆಂದ್ರೆ ಅವ್ರನ್ನ ಬೇರೆಯವರು 4 ಸರಿ ರೇಪ್ ಮಾಡಿದ್ರು. ಅದು ನಮ್ಗೆ ಬರಲ್ಲ. ಯಾಕೆ ನಿಮಗೆ ಬರಲ್ಲ ಅನ್ಸುತ್ತೆ? ಕುಚ್ಚ ನೀರು ಒಂದ್ಸರಿ ಕೊಳೆ ಆದ್ರೆ ಮತ್ತೆ ಕೊಳೆ ಆಗಲ್ಲ. ಅದೇ ಯಾಕೆ ಅಂತ ಏನಾದ್ರು ಜಸ್ಟಿಫಿಕೇಶನ್ ಕೊಡ್ಬೋದಾ ನೀವು? ಇಲ್ಲ, ನಮ್ಮ ರಕ್ತ ನರನಾಡಿಗಳಲ್ಲೆಲ್ಲ ಏಡ್ಸ್ ಕೀಟಾಣುಗಳನ್ನು ಹೊಡಿತಕ್ಕಂಥ ಆಂಟಿಬಯೋಟಿಕ್ಸ್ ನಮ್ಮ ಬ್ಲಡ್ ಅಲ್ಲಿ ಇದೆ. ಹೀಗಾಗಿ ನಮ್ಗೆ ಅದೇನಾಗುವುದಿಲ್ಲ. ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಈಗ ದಾವೂದ್ ಅವರು ನಮ್ಮ ಜೊತೆ ಈ ಸತೀಶ್ ಅವ್ರ ರೇಪ್ ಬಗ್ಗೆ 1-2 ಮಾತಾಡಿದ್ರು. ಆದರೆ ಇದಕ್ಕೆಲ್ಲ ಮುಂಚೆ ಇನ್ನೊಬ್ಬ ರೇಪಿಸ್ಟ್ ಕ್ರೂರ ಕಾಮಿ ಇದ್ದಾರೆ, ಅವ್ರನ್ನ ಬನ್ನಿ ಮಾತಾಡ್ತಾರೆ. ಇವ್ರು ನೋಡಿ, ಹೆಸರು ಶ್ರೀಶೈಲ್ ಅಂತ, ಆದ್ರೆ ಇವ್ರನ್ನ ಎಲ್ಲರೂ ಪ್ರೀತಿಯಿಂದ ಕರೆಯೋದು ಕಾಯಿಲ್ ಬಾಬಾ. ನಿಮ್ಗೆ ಕಾಯಿಲ್ ಬಗ್ಗೆ ಸ್ಟೋರಿ ಹೇಳ್ಬೇಕಂದ್ರೆ ತುಂಬಾನೇ ಟೈಮ್ ಹೋಗುತ್ತೆ. ಇವರು ಕರೆಂಟ್ ಬಗ್ಗೆ ತುಂಬಾ ಆಟ ಆಡಿಬಿಟ್ಟಿದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ ಈ ಸತೀಶ್ ಅವರ ರೇಪ್ ಬಗ್ಗೆ. ಕಾಯಿಲ್ ಬಾಬಾ ಅವರೇ ಹೇಳಿ, ನೀವು ಈ ಸತೀಶ್ ಅವರ ರೇಪ್ ಅನ್ನ ನಂಬ್ತೀರಾ ಅಥವಾ ನೀವೆಷ್ಟು ಸಾರಿ ಪಾಲ್ಗೊಂಡಿದ್ದೀರಾ? ರೇಪ್ ಅಂದ್ರೆ ನಾವು ನಂಬ್ತೀವಿ, ಆದ್ರೆ ಒಂದು ಸ್ಮಾಲ್ ಕರೆಕ್ಷನ್ ಮಾಡ್ಬೇಕಾಗತ್ತೆ. ನೀವು ನಿಮ್ಮ ಇದರಲ್ಲಿ ರೇಪ್ ಅಂದ್ರೆ ಯಾಕೆ? ಯಾಕಂದ್ರೆ ಇವಾಗ ನಾವು ಅವ್ರಿಗೆ ರೇಪ್ ಮಾಡಕ್ಕಂತ ಹೋಗಿದ್ದು ನಿಜ, ಮಾಡಿದ್ದು ನಿಜ. ಆದ್ರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಇದಕ್ಕಿಂತ ಮುಂಚೆ ಪ್ರಶಾಂತ್ ಅಂತ ಯಾರೋ ಅವ್ರಲ್ಲಿ ಕೈ ಹಚ್ಬಿಟ್ಟಿದ್ರು ಅಂತ ಕೇಳ್ಪಡ್ತೀವಿ. ನಮಗೆ ಹೇಗೆ ಅನುಭವ ಆಯ್ತು ಅಂದ್ರೆ ಇದು ಗಡಿಗೆಲಿ ಚಮಚ ಆಡ್ಸೋದು ಅಂತಾರಲ್ಲ, ಅದು ಅನುಭವ ಆಯ್ತು. ಅದ್ರ ರೇಪ್ ಅನ್ಸಲ್ಲ. ರೇಪ್ ಅಂದ್ರೆ ಟೈಟ್ ಆಗಿರ್ಬೇಕು. ಅಂದ್ರೆ ನೀವು ಹೇಳೋದು ಇದು ಸೆಕೆಂಡ್ ಹ್ಯಾಂಡ್ ಅತ್ಯಾಚಾರ ಅಂತ ಅನ್ಕೋಬಹುದು. ಅಲ್ಲಲ್ಲ, ನಾವು ಅನ್ಕೋಬಹುದಾಗತ್ತೆ. ನೀವು ಎಷ್ಟು ಸಾರಿ ಇದರಲ್ಲಿ ಪಾಲ್ಗೊಂಡಿದ್ದೀರಾ? ನಾವು ಒಂದು ಹೇಳ್ಬೇಕಂದ್ರೆ ಅವ್ರಿಗಿಂತ ಒಂದು ಕಡಿಮೆ ಅನ್ಸುತ್ತೆ. ಅವ್ರು ಅಂದ್ರೆ ಯಾರು? ಇದು ಪ್ರಶಾಂತ್ ಅಂತ ತಾವು